ಸ್ನೇಹಿತರೆ ನಮಸ್ಕಾರ. ಕನ್ನಡ ಶಾಲೆಯ ಉಳಿವಿಗಾಗಿ ಡಾಕ್ಟರ್ ರೂಪೇಶ್ ಅವರು ಬೀದರಿಂದ ಕುಣಿಗಲ್ ತನಕ ಪಾದಯಾತ್ರೆ ಮಾಡ್ತಿದ್ದಾರೆ. ಈಗ ಮಾರ್ಗ ಮಧ್ಯೆ ನಮಗೆ ಸಿಕ್ಕಿದ್ದಾರೆ. ಅವ್ರು ಏನಕ್ಕೆ ಪಾದಯಾತ್ರೆ ಮಾಡ್ತಾರೆ, ಅವ್ರ ಡಿಮ್ಯಾಂಡ್ಸ್ ಏನು, ಕನ್ನಡ ಶಾಲೆಯ ಉಳಿವಿಗಾಗಿ ಕೇವಲ ಪಾದಯಾತ್ರೆ ಸಾಕ, ಮತ್ತು ಯಾವ ಯಾವ ಮನಸ್ಸುಗಳು ಬದಲಾಗಬೇಕು ಅಂತ ಇದೆ, ಅವ್ರ ಮನಸ್ಸಲ್ಲಿ ಏನಿದೆ ಕೇಳ್ತಾ ಹೋಗೋಣ. ಸರ್, ನೀವು ಎಲ್ಲಿಂದ ಹೊರಟ್ರಿ, ಯಾವತ್ತು ಹೊರಟ್ರಿ ಪಾದಯಾತ್ರೆ? ನಾನು ಬೀದರಿಂದ ಜುಲೈ 11ಕ್ಕೆ ಹೊರಟಿದ್ದೀನಿ ಪಾದಯಾತ್ರೆಯನ್ನು. ಈ ಪಾದಯಾತ್ರೆ ಮುಖ್ಯ ಉದ್ದೇಶ ಕನ್ನಡದ ನೆಲ ಜಲ ಅದರದನ್ನೆಲ್ಲ ಸಂರಕ್ಷಣೆ ಅನ್ನುವಂಥದ್ದು ಮತ್ತು ಅಭಿವೃದ್ಧಿ ಅನ್ನುವಂಥದ್ದು ಒಂದು ಮೂಲ ನಂದು ಇದಿದ್ದು. ಅದರಲ್ಲಿ ಮೇನ್ ಪಾಯಿಂಟ್ ಅಂದರೆ ಕನ್ನಡ ಶಾಲೆಯನ್ನು ಮುಚ್ಚಬಾರದು, ಅದನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು. ಹಾಸ್ಯೋದ್ಯಮ ಇದೆ, ಪರಿಸರ ಇದೆ, ಹಂಗೆ ತುಂಬ ಪಾಯಿಂಟ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಬರ್ತಿದ್ದೀನಿ. ಬಟ್ ಮೇಯ್ನು ಕನ್ನಡ ಶಾಲೆಯನ್ನು ಉಳಿಸ್ಬೇಕು ಅಂತ. ಕನ್ನಡ ಶಾಲೆ ಉಳಿಸ್ಬೇಕಿದ್ರೆ ಯಾಕೆ ಕನ್ನಡ ಶಾಲೆಯನ್ನು ಇವರು ಮುಚ್ಚಕ್ಕೆ ಹೋಗ್ತಿದ್ದಾರೆ, ಅದನ್ನು ಯಾಕೆ ಅಭಿವೃದ್ಧಿ ಪಡಿಸಬಾರದು, ಯಾವ ರೀತಿ ಅಭಿವೃದ್ಧಿ ಪಡಿಸಬಹುದು ಅನ್ನುವಂಥದ್ದನ್ನು ಇವರು ಫೋಕಸ್ ಮಾಡಬೇಕು ಗೌರ್ಮೆಂಟ್. ಯಾಕೆಂತ ಹೇಳಿದ್ರೆ, ಒಂದು ಕನ್ನಡ ಶಾಲೆ ಮುಚ್ಚಿತು ಅಂದ್ರೆ ಕನ್ನಡ ಭಾಷೆಗೆ ಕೊಡಲಿ ಇಟ್ಟಂಗೆ ಆಗುತ್ತೆ. ಯಾಕಂದ್ರೆ ಜನಸಾಮಾನ್ಯ ರೀಚ್ ಆಗುವಂತ ಪ್ಲೇಸ್ ಅಂದ್ರೆ ಅದು ಕನ್ನಡ ಶಾಲೆ ಆಗಿರುತ್ತೆ. ಕನ್ನಡ ಶಾಲೆ ಮುಚ್ಚಿದ್ರೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಶುರು ಆಗುತ್ತೆ. ಇದು ಒಂದು ಮೇನ್ ಪಾಯಿಂಟ್. ಎರಡನೇದಂದ್ರೆ ಕನ್ನಡ ಶಾಲೆ ಅಭಿವೃದ್ಧಿ ಮಾಡಬೇಕಿದ್ರೆ ಈಗ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಅದು ಬೇಕು, ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅವರ ಸಮಸ್ಯೆಗಳೆಲ್ಲ ಸರ್ಕಾರಕ್ಕೆ ಸಿಗ್ಬೇಕಿದ್ರೆ ಏನ್ ಮಾಡಬೇಕು, ಎಲ್ಲಾ ಸರ್ಕಾರಿ ಉದ್ಯೋಗಿಗಳು ಕೂಡ ಅವರ ಮಕ್ಕಳನ್ನು ಕನ್ನಡ ಶಾಲೆಗೆ ಸೇರಿಸಬೇಕು. ಅವನು KS ಮಾಡಿದವನಾಗಿರ್ಬೋದು ಅಥವಾ ಯಾರೇ ಆಡಳಿತಾತ್ಮಕವಾಗಿ ಸರ್ಕಾರಿ ಕೆಲಸಗಳನ್ನೆಲ್ಲ ಯಾರ್ಯಾರು ಮಾಡ್ತಾರೆ, ಯಾವ್ಯಾವ ಇಲಾಖೆಗಳವರು ಮಾಡ್ತಾರೋ ಅವರ ಮಕ್ಕಳೆಲ್ಲ ಕಂಪಲ್ಸರಿ ಆ ಶಾಲೆಗೆ ಸೇರಿಸಬೇಕು. ಆವಾಗ ಅವರು ಆ ಮಕ್ಕಳನ್ನ ಅಲ್ಲಿ ಸೇರಿಸಿದಾಗ ಅಲ್ಲಿರುವ ಸಮಸ್ಯೆಗಳು ಅವರಿಗೆ ಗೊತ್ತಾಗುತ್ತೆ. ಹಲವಾರು ಸಮಸ್ಯೆಗಳಲ್ಲಿ ನಿಮ್ಗೆ ಗೊತ್ತು, ಪಬ್ಲಿಕ್ಕಿಗೆಲ್ಲ ಗೊತ್ತು. ಟೀಚರ್ಸ್ ಬಹಳ ಕಮ್ಮಿ ಇದ್ದಾರೆ. 4-5 ಸೆಕ್ಷನ್ಗೆ ಒಬ್ಬರೇ ಟೀಚರು. ಆ ಟೀಚರೇ ಅನ್ನ ಬೇಯಿಸೋದು, ಆ ಟೀಚರೇ ಮೊಟ್ಟೆ ಬೇಯಿಸೋದು, ಆ ಟೀಚರೇ ಪಾಠ ಮಾಡಬೇಕು, ಆ ಟೀಚರ್ ಅದರ ಮಧ್ಯದಲ್ಲಿ ಡೇಟಾ ಎಂಟ್ರಿ ಮಾಡಬೇಕು. ಈ ಎಲ್ಲ ಸಮಯದಲ್ಲಿ ಅವರು ಅವರ ಟೀಚಿಂಗ್ ಪ್ರೊಫೆಷನ್ ಅನ್ನು ಕೊಂಡೋಗಕ್ಕೆ ಆಗುತ್ತಾ ಇಲ್ವಾ? ಈಗ ಒಬ್ಬ ಡ್ರೈವರ್, ಬಸ್ ಡ್ರೈವರ್ ಇರ್ತಾನೆ, ಅವನಿಗೆ ಡ್ರೈವಿಂಗ್ ಜೊತೆ ಸೂಜಿಗೆ ನೂಲು ಹಾಕು ಅಂದ್ರೆ ಏನಾಗುತ್ತೆ, ಅದ್ರೊಳಗೆ ಕೂತ ಎಲ್ಲಾ ಪ್ರಯಾಣಿಕರು ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅದೇ ರೀತಿ ಟೀಚರ್ಸಿಗೆ ಪಾಠ ಮಾಡೋದು ಬಿಟ್ಟು ನೀವು ಇದ್ದಿದ್ದೆಲ್ಲ ಕೆಲಸ ಕೊಟ್ರೆ ಅದ್ರೊಳಗಡೆ ಕೂತಿರುವ ಮಕ್ಕಳ ಭವಿಷ್ಯ ಏನಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ಆದ್ರಿಂದ ನೀವು ಕನ್ನಡ ಶಾಲೆಯನ್ನು ಮೊದಲು ಅಭಿವೃದ್ಧಿ ಪಡಿಸಕ್ಕೆ ನೋಡಿ, ಅದನ್ನು ಮುಚ್ಚಕ್ಕೆ ನೋಡಬೇಡಿ ಅಂತ ಕೇಳ್ತಾ ಇರೋದು. ನಾನು ಇದನ್ನ ಎಲ್ಲರ ಪರವಾಗಿ, ಎಲ್ಲಾ ಕನ್ನಡದ ಮಿಡಿತದ ಪರವಾಗಿ ಇದನ್ನ ಮಾಡ್ತಾ ಇದ್ದೀನಿ. ನನಗೋಸ್ಕರ ನಾನು ಏನು ಮಾಡ್ತಾ ಇಲ್ಲ. ಇದು ನನ್ನ ಒಂದು ಚಿಕ್ಕ ಪ್ರಯತ್ನ. ಸಾಸಿವೆ ಇದೆಯಲ್ಲ, ಅದರ ಪುಡಿಯ ಒಂದು ಪಾರ್ಟ್ ಇದೆ, ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಬಿಟ್ರೆ ನಾನು ಇದರಲ್ಲಿ ಯಾವುದೇ ರೀತಿಯ ಏನು ಅಲ್ಲ ಅಂತ ಹೇಳ್ಬೋದು. ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. 9ನೇ ತಾರೀಕು ನಾನು ಬೆಂಗಳೂರಲ್ಲಿ ಇದನ್ನ ಮುಗಿಸ್ತೀನಿ. ನೆಲಮಂಗಲದಿಂದ ಬೆಂಗಳೂರಿಗೆ ಹೋಗಿ ಸಂಡೇ, ಮಂಡೇ ಈವ್ನಿಂಗು ಒಂದು ಚಿಕ್ಕ ಕಾರ್ಯಕ್ರಮ ಇದೆ, ಅಲ್ಲಿ ನಾನು ವಿವರಣೆಗಳನ್ನು ಕೊಡಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಕಾರ್ಖಾನೆಗಳನ್ನು ನಾನು ನೋಡಿದ್ದೀನಿ. ನೀವು ಇಲ್ಲಿ ಸ್ಟಾರ್ಟ್ ಮಾಡುವಾಗ 80% ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡಿ, 20% ನೀವು ಯಾರಿಗಾದ್ರೂ ಕೊಡಿ, ತೊಂದರೆ ಇಲ್ಲ. ನಮ್ಮ ನೆಲದಲ್ಲಿ ನಮ್ಗೆ ಕೆಲಸ ಇಲ್ಲದ್ರೆ ನಾವು ಯಾವ ನೆಲಕ್ಕೆ ಹೋಗ್ಬೇಕು? ನಮ್ಮ ಜನಗಳ ಬಗ್ಗೆ ಕೇಳ್ಬೇಕಲ್ವಾ? ಅವರಿಗೆ ಊಟಕ್ಕೆ ಜೀವನ ಮಾಡಬೇಕಲ್ಲ. ಎಲ್ರಿಗೂ ಫಾರಿನ್ ಕಂಟ್ರಿ, ಬೇರೆ ಕಂಟ್ರಿಗೆ ಹೋಗಕ್ಕಾಗಲ್ಲ. ಈ ರೀತಿ ಹಲವಾರು ಸಮಸ್ಯೆಗಳು ಇದೆ. ಎಲ್ಲ ಪಾಯಿಂಟ್ಸ್ ಗಳನ್ನ ಹಾಕಿ ಒಂದು ಕಾಪಿ ಮುಖ್ಯಮಂತ್ರಿಯವರಿಗೆ, ಒಂದು ನಮ್ಮ ಮುಖ್ಯ ನ್ಯಾಯಾಧೀಶರಿಗೂ ಕೊಡಬೇಕು ಅಂತಿದ್ದೀನಿ, ಕನ್ನಡ ಸಂಸ್ಕೃತಿ ಇಲಾಖೆಗೂ ಕೊಡಬೇಕು ಅಂತಿದ್ದೀನಿ. ಯಾಕಂದ್ರೆ ಇದು ಕನ್ನಡಿಗನ, ಕನ್ನಡ ಭಾಷೆ ದಿನ ಬೆಳೆಸುವ ಕೃಷಿಕ, ಪ್ರತಿಯೊಬ್ಬ ಕನ್ನಡಿಗ ಕೂಡ ಕನ್ನಡ ಭಾಷೆಯ ಕೃಷಿಕ. ಇದು ಕನ್ನಡ ಕೃಷಿಕನ ಸಮಸ್ಯೆ ಆಗಿದ್ರಿಂದ ಕನ್ನಡ ಸಂಸ್ಕೃತಿ ಇಲಾಖೆಗೂ ಕೊಡಬೇಕು ಅಂತ ಇದ್ದೀವಿ. ಸ್ನೇಹಿತರೆ, ಕೇಳಿದ್ರಲ್ಲ, ಈ ಕನ್ನಡದ ಉಳಿವಿಗೆ ಹೋರಾಟ ಮಾಡೋದ್ರಲ್ಲಿ ಕೇವಲ ಡಾಕ್ಟರ್ ರೂಪೇಶ್ ಅವರು ಮಾತ್ರ ಆಗಲ್ಲ, ನೀವು ಕೂಡ ಮಾಡ್ಬೇಕಾಗತ್ತೆ. ಪ್ರತಿಯೊಬ್ಬ ಕನ್ನಡಿಗನು ಕೂಡ ಆ ರೂಪೇಶ್ ಅವರಿಗೆ ಕೈ ಜೋಡಿಸ್ಬೇಕಾಗತ್ತೆ. ನೀವು ಕೈ ಜೋಡಿಸಿದಿರಿ ಅಂತ ಗೊತ್ತಾಗಬೇಕು ಅಂತ ಅಂದ್ರೆ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಜೈ ಕನ್ನಡಾಂಬೆ ಅಂತ ಕಾಮೆಂಟ್ ಮಾಡೋ ಜೊತೆಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.